ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ರಾವ್ ಅಂತ. ನಾನು ಹೆಡ್ ಆ್ಯಂಡ್ ನೆಕ್ ಸರ್ಜರಿ ಆ್ಯಂಡ್ ಆಂಕಾಲಜಿ ವಿಭಾಗದ ಕನ್ಸಲ್ಟೆಂಟ್. ಎಲ್ಲರಿಗೂ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ಸ್ ಹೇಳ್ಕೊಡೋಣ ಅಂತ ಇದ್ದೀನಿ. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂದರೆ ತಲೆ, ಗಂಟಲು ಇದರದ್ದು ಎಲ್ಲ ಕ್ಯಾನ್ಸರ್ಸು. ಅದರದ್ದು ತುಂಬ ವಿಭಾಗಗಳಿದೆ. ಇದು ಬಾಯಿ ಕ್ಯಾನ್ಸರು, ಗಂಟ್ಲು ಕ್ಯಾನ್ಸರು, ಉಸಿರಾಡೋ ಜಾಗ ಇರೋದನ್ನು ಲ್ಯಾರಿಂಗ್ಸ್ ಅಂತ ಕರೀತಾರೆ, ಅದರ ಕ್ಯಾನ್ಸರು. ಮುಖದಲ್ಲಿ ಕತ್ತಲ್ಲಿರೋ ಚರ್ಮದ ಕ್ಯಾನ್ಸರು, ಎಂಜಲು ಬರೋ ಗ್ಲ್ಯಾಂಡ್ಸ್, ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರೀತಾರೆ, ಅದರದ್ದು ಕ್ಯಾನ್ಸರು. ಮೂಗು ಮತ್ತು ಬ್ರೈನ್ ಕೆಳಗಡೆ ಇರೋ ಸುತ್ತ ಡ್ಯೂರಾ ಮತ್ತು ಬೋನ್ಸಿನ ಕ್ಯಾನ್ಸರ್. ಇದೆಲ್ಲ ಸೇರಿಕೊಂಡು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಕರೀತಾರೆ. ಫಸ್ಟು ಓರಲ್ ಕ್ಯಾನ್ಸರಿಂದ ಶುರು ಮಾಡೋಣ. ಓರಲ್ ಕ್ಯಾನ್ಸರ್ ಯೂಶಲಿ ಸ್ಟಾರ್ಟ್ ಆಗೋದು ಬಾಯಿಂದ ತಂಬಾಕು, ಸಿಗರೇಟ್, ಆಲ್ಕೋಹಾಲ್, ಬೀಡಿ ಇದೆಲ್ಲ ಸೇದೋದ್ರಿಂದ ಓರಲ್ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಈ ಓರಲ್ ಕ್ಯಾನ್ಸರ್ ಲಕ್ಷಣಗಳು ಏನಂತ ಹೇಳಿದ್ರೆ, ಯೂಶಲಿ ಬಾಯೊಳಗಡೆ ಚಿಕ್ಕದಾಗಿ ಒಂದು ಹುಣ್ಣಾಗೋದು. ಆ ಹುಣ್ಣಾಗಾದ್ಮೇಲಿಂದ ನೋವು ಇರುವಂಥ ಹುಣ್ಣು. ಕೆಲವು ಸತಿ ಬಾಯಿ ತೆಗೆಯೋದಕ್ಕೆ ಸೈಜ್ ಕಮ್ಮಿ ಆಗೋದು. ಇದೆಲ್ಲದರದ್ದು ಅದರ ಲಕ್ಷಣಗಳಾಗಿರುತ್ತೆ. ಯೂಶಲಿ ಈ ಥರ ಬಂದಿದ್ದ ತಕ್ಷಣ ನೀವು ಯಾವ್ದಾರ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓರಲ್ ಕ್ಯಾನ್ಸರ್ ಆಗಿದ್ದ ತಕ್ಷಣ ಇದ್ರದ್ದು ಲಕ್ಷಣಗಳಿದ್ದಾಗ ಡಾಕ್ಟ್ರು ಫಸ್ಟ್ ಹತ್ರ ಹೋದಾಗ ಅವರು ಯೂಶಲಿ ಇದನ್ನು ಟಚ್ ಮಾಡಿಬಿಟ್ಟು ಪರೀಕ್ಷೆ ಮಾಡಿ ನೋಡ್ತಾರೆ, ಒಳಗಡೆ ಎಷ್ಟಿದೆ, ಆಮೇಲಿಂದ ಕತ್ತಲ್ಲಿ ಗ್ರಂಥಿಗಳಿದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನೋಡ್ತಾರೆ. ಇದಾದಮೇಲಿಂದ ನಿಮಗೆ ಡಾಕ್ಟರು ಅಲ್ಲಿಂದ ಒಂದು ಬಯಾಪ್ಸಿ ತೊಗೋಬೇಕು ಅಂತ ಹೇಳಬೇಕಾಗಿ ಬರುತ್ತೆ. ಚಿಕ್ಕದು ಒಂದು ಫೋರ್ಸೆಪ್ಸಲ್ಲಿ ಒಂದು ಬಯಾಪ್ಸಿ ತೆಗಿತಾರೆ, ಅದನ್ನು ಟೆಸ್ಟಿಗೆ ಕಳಿಸ್ತಾರೆ. ಆ ಟೆಸ್ಟಲ್ಲಿ ಕಳಿಸಿದಾಗ ಅದು ಕ್ಯಾನ್ಸರೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದರ ಜೊತೆಗೆ CT ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ಇಲ್ಲ ಚೆಸ್ಟ್ ಎಕ್ಸ್ರೇ ಇದು ಮಾಡಬೇಕಾಗಿ ಬರುತ್ತೆ. ಒಳಗಡೆ ಎಷ್ಟು ಹೋಗಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಗೊತ್ತಾಗುತ್ತೆ. ಓರಲ್ ಕ್ಯಾನ್ಸರ್ಸ್ ಯೂಶಲಿ ಕತ್ತಿಗೆ ಫಸ್ಟ್ ಹರಡುತ್ತೆ. ಕತ್ತಲ್ಲಿ ಗಂಟುಗಳೆಲ್ಲದೂ ಗೊತ್ತಾಗೋ ಸಾಧ್ಯತೆಗಳಿರುತ್ತೆ. ಓರಲ್ ಕ್ಯಾನ್ಸರ್ಗೆ ಫಸ್ಟ್ ಟ್ರೀಟ್ಮೆಂಟ್ ಸರ್ಜರಿ ಇರೋದು. ಓರಲ್ ಕ್ಯಾನ್ಸರ್ಸಲ್ಲಿ 4 ಸ್ಟೇಜ್ಗಳಿರುತ್ತೆ. 1, 2, 3, 4 ಸ್ಟೇಜಸ್ಸು. 1, 2 ಸ್ಟೇಜಲ್ಲಿ ಅರ್ಲಿ ಓರಲ್ ಕ್ಯಾನ್ಸರ್ಸ್ ಅಂತ ಕರೀತಾರೆ. 3ರಿಂದ 4ನೇ ಸ್ಟೇಜ್ಗೆ ಲೇಟ್ ಆರ್ ಅಡ್ವಾನ್ಸ್ಡ್ ಓರಲ್ ಕ್ಯಾನ್ಸರ್ಸ್ ಅಂತ ಕರೀತಾರೆ. ಸ್ಟೇಜ್ 1ರಿಂದ 4ಗೆ ಫಸ್ಟ್ ಟ್ರೀಟ್ಮೆಂಟು ಓರಲ್ ಕ್ಯಾನ್ಸರ್ಸ್ಗೆ ಸರ್ಜರಿನೇ ಇರುತ್ತೆ. ಸರ್ಜರಿ ಆದಮೇಲಿಂದ 3ನೇ ಸ್ಟೇಜು 4ನೇ ಸ್ಟೇಜ್ಗೆ ರೇಡಿಯೇಷನ್ನು ಜೊತೆಗೆ ಕೊಡಬೇಕಾಗಿ ಬರುತ್ತೆ. ಯೂಶಲಿ ಸರ್ಜರಿ ಆದಮೇಲಿಂದ ಈಗ ನಾಲ್ಗೆ ಕ್ಯಾನ್ಸರ್ ಆಯಿತು ಅಂತ ಹೇಳಿದ್ರೆ ನಾಲ್ಗೆದು ಒಂದು ಪಾರ್ಟ್ ತೆಗೆದಾದ್ಮೇಲೆ ನಾಲ್ಗೆ ಥರನೇ ಫಂಕ್ಷನ್ ಮಾಡೋದಕ್ಕೆ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿ ಬರುತ್ತೆ. ಆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾದ್ರೆ ಕೈಯಿಂದ ಚರ್ಮ ಇಲ್ಲ ತೊಡೆಯಿಂದ ಚರ್ಮದ ಪಾರ್ಟ್ ತೊಗೊಂಡು ಕತ್ತಿನ ರಕ್ತನಾಳಕ್ಕೆ ಜಾಯಿನ್ ಮಾಡ್ತಾರೆ. ಸೊ ಅದರಿಂದ ವಾಪಸ್ ಮಾತು ಆಡೋಂಗೆ, ಬಾಯಲ್ಲಿ ತಿನ್ನೋ ಹಾಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಬೇಕಾಗತ್ತೆ. ಓರಲ್ ಕ್ಯಾನ್ಸರ್ಸ್ ಯೂಶಲಿ ಲೇಟ್ ಪ್ರೆಸೆಂಟ್ ಮಾಡಿದ್ರೂ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ಬೋದು. ಓರಲ್ ಕ್ಯಾನ್ಸರ್ಸ್ ಬೇರೆ ಕ್ಯಾನ್ಸರ್ಸ್ ಥರ ಟ್ರೀಟ್ಮೆಂಟ್ ಕೊಡ್ದೇ ಆಗೋದಿಲ್ಲ ಅನ್ನೋ ಥರ ಏನಿಲ್ಲ. ಯೂಶಲಿ ಸ್ಟೇಜ್ 1 to ಸ್ಟೇಜ್ 4 ಅರ್ಲಿ ಇದ್ದಾಗ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ಬೋದು. ನೆಕ್ಸ್ಟು ಲ್ಯಾರಿಂಗ್ಸ್ ಕ್ಯಾನ್ಸರ್ಸ್ ಅಂತ ಬರುತ್ತೆ. ಲ್ಯಾರಿಂಗ್ಸ್ ಕ್ಯಾನ್ಸರ್ ಅಂದರೆ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್. ಈ ಧ್ವನಿ ಪೆಟ್ಟಿಗೆ ಕ್ಯಾನ್ಸರಲ್ಲಿ ಯೂಶಲಿ ಪೇಷಂಟ್ಸ್ಗೆ ಉಸಿರಾಡೋಕ್ಕೆ ತೊಂದರೆ ಆಗೋದು, ಮಾತು ಆಡೋದ್ರಲ್ಲಿ ಉಚ್ಚಾರ ಮಾಡೋದು, ಆಮೇಲಿಂದ ಮಾತಲ್ಲಿ ಸ್ವಲ್ಪ ವ್ಯತ್ಯಾಸ ಬರೋದು ಇದ್ರ ಸಾಧ್ಯತೆಗಳಿರುತ್ತೆ. ಕೆಲವು ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಹಿಂದೆಗಡೆ ಫ್ಯಾರಿಂಗ್ಸ್ ಅಂತ ಕರೀತಾರೆ, ಅಂದರೆ ಅನ್ನನಾಳದ ಮೇಲ್ಗಡೆ ಭಾಗ. ಆ ಭಾಗದಲ್ಲಿದ್ದಾಗ ನುಂಗೋದಕ್ಕೂ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಈ ಥರ ಇದ್ದಾಗ ಪೇಷಂಟ್ಸು ಯಾವ್ದಾರ ಡಾಕ್ಟರ್ ಹತ್ರ ಹೋದಾಗ ಅವರು ಫಸ್ಟು ಎಂಡೋಸ್ಕೋಪಿ ಮಾಡಿಬಿಟ್ಟು ನೋಡ್ತಾರೆ. ಎಂಡೋಸ್ಕೋಪಿ ಅಂದರೆ ಒಂದು ಕ್ಯಾಮ್ರಾನ ಮೂಗಿಂದ ಇಲ್ಲ ಬಾಯೊಳಗಡೆಯಿಂದ ಪಾಸ್ ಮಾಡಿಬಿಟ್ಟು ನಿಮಗೆ ಉಸಿರಾಡೋ ಜಾಗನ ಟೆಸ್ಟ್ ಮಾಡಿ ನೋಡ್ತಾರೆ. ಅಲ್ಲಿ ಉಸಿರಾಡೋ ಜಾಗದಲ್ಲಿ 2 ಕಾರ್ಡ್ಸ್ ಅಂತ ಇರುತ್ತೆ, ವೋಕಲ್ ಕಾರ್ಡ್ಸ್ ಅಂತ ಕರೀತಾರೆ. ಆ ವೋಕಲ್ ಕಾರ್ಡ್ಸ್ ಏನಂತ ಹೇಳಿದ್ರೆ ನೀವು ಉಸಿರಾಡೋದಕ್ಕೆ, ಮಾತಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಆ ವೋಕಲ್ ಕಾರ್ಡ್ಸ್ ಇಂದ ಕ್ಯಾನ್ಸರ್ ಬಂದಾಗ ಯಾವುದೇ ಪೇಷಂಟ್ಗೆ ಮಾತಾಡೋದ್ರಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಯೂಶಲಿ ಧ್ವನಿ ಗಟ್ಟಿಯಾಗೋದು ಇಲ್ಲ ಧ್ವನಿ ಕೇಳಿಸ್ತಾ ಇರೋದು ಇದೆಲ್ಲದೂ ಇದ್ದಾಗ ಡಾಕ್ಟರ್ ಹತ್ರ ಹೋದಾಗ ಗೊತ್ತಾಗುತ್ತೆ. ಓರಲ್ ಕ್ಯಾನ್ಸರ್ ಥರನೇ ಲ್ಯಾರಿಂಗ್ಸ್ ಕ್ಯಾನ್ಸರ್ ಇಲ್ಲಾಂದರೆ ಈ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ಗೂ ಫಸ್ಟು ಬಯಾಪ್ಸಿ ಮಾಡಬೇಕಾಗತ್ತೆ. ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ಸ್ಗೆ ಬಯಾಪ್ಸಿ OPD ಬೇಸಿಸ್ ಮೇಲೆ ಮಾಡೋದು ಕಷ್ಟ ಆಗುತ್ತೆ. ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ಸ್ಗೆ
ಜನರಲ್ ಅನಸ್ತೇಷಿಯಾ ಕೊಟ್ಬಿಟ್ಟು ಡಿ ಎಲ್ ಸ್ಕೋಪಿ ಅಂತ ಮಾಡ್ತಾರೆ. ಅಂದರೆ ಒಳಗಡೆ ಎಷ್ಟು ಒಳಗಡೆ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ಪೇಷಂಟ್ನ ಜನರಲ್ ಅನಸ್ತೇಷಿಯಾದಲ್ಲಿ ತೊಗೊಂಡು ಒಳಗಡೆಯಿಂದ ಒಂದು ಚಿಕ್ಕ ಬಯೋಪ್ಸಿ ತೆಗಿಬೇಕಾಗತ್ತೆ. ಆ ಬಯೋಪ್ಸಿ ತೆಗೆದಾದ್ಮೇಲಿಂದ ಅದರಲ್ಲಿ ಯಾವ ಥರ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಓರಲ್ ಕ್ಯಾನ್ಸರ್ ಥರನೇ ಇದರಲ್ಲೂ ಎಷ್ಟು ಕಡೆ ಹರಡಿದೆ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ. ಅದಕ್ಕೆ ಸಿ ಟಿ ಸ್ಕ್ಯಾನ್ ಇಲ್ಲಾಂದರೆ MRI ಸ್ಕ್ಯಾನ್ ಮಾಡೋದು ನೆಸಸರಿ ಇರುತ್ತೆ. ಕೆಲವು ಥರದ್ದು ಲ್ಯಾರಿಂಜಿಯಲ್ ಕ್ಯಾನ್ಸರ್ ಹೈಪೋಫ್ಯಾರಿಂಗ್ಸ್ ಅಂತ ಕರೀತಾರೆ. ಅಂದರೆ ಅನ್ನನಾಳದ ಮೇಲ್ಗಡೆ ಭಾಗ. ಆ ಕ್ಯಾನ್ಸರಲ್ಲಿ ಯೂಶಲಿ ಪೇಷಂಟ್ಸು ಅರ್ಲಿ ಸ್ಟೇಜಲ್ಲಿ ಬರೋದಕ್ಕೆ ಕಷ್ಟ ಇರುತ್ತೆ. ಯಾಕಂದರೆ ಈ ಥರ ಕ್ಯಾನ್ಸರ್ಸ್ ಇರೋದು ಯೂಶಲಿ ಲೇಟ್ ಸ್ಟೇಜ್ ಅಂತಲೇ ಬರೋದು, ಸ್ವಲ್ಪ ಡಿಲೇಡ್ ಆಗಿ ಪ್ರೆಸೆಂಟೇಷನ್ ಇರುತ್ತೆ. ಈ ಥರ ಪೇಷಂಟ್ಸ್ಗೆ ಕತ್ತಲ್ಲಿ ಗಂಟು ಮುಂಚೆ ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. 60% ಪೇಷಂಟ್ಸಲ್ಲಿ ಈ ಧ್ವನಿಪೆಟ್ಟಿಗೆ ಮೇಲ್ಗಡೆ ಫ್ಯಾರಿಂಗ್ಸ್ ಕ್ಯಾನ್ಸರ್ ಅಂತ ಕರೀತಾರಲ್ಲ, ಈ ಕ್ಯಾನ್ಸರಲ್ಲಿ ಕತ್ತಲ್ಲಿ ಗಂಟಾಗೋ ಸಾಧ್ಯತೆಗಳು 60% ಪೇಷಂಟಲ್ಲಿ ಇರುತ್ತೆ. ಈ ಥರ ಪೇಷಂಟ್ಸ್ಗೆ ಟ್ರೀಟ್ಮೆಂಟು ಇನ್ವೆಸ್ಟಿಗೇಷನ್ಸು ಫಸ್ಟು ನಾವು ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಈ ಥರ ಕ್ಯಾನ್ಸರ್ಸಲ್ಲಿ ಹತ್ತತ್ರ 20-30% ಪೇಷಂಟಲ್ಲಿ ಬೇರೆ ಕಡೆನೂ ಹರಡಿರೋ ಸಾಧ್ಯತೆಗಳಿರುತ್ತೆ. ಈ ಥರ ಪೇಷಂಟ್ಸಲ್ಲಿ ಬೇರೆ ಜಾಗದಲ್ಲಿ ಹರಡಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಪೆಟ್ ಸ್ಕ್ಯಾನು ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟು ಎಂಜಲು ಬರೋ ಗ್ಲ್ಯಾಂಡ್, ಪ್ಯಾರೋಟಿಡ್ ಗ್ಲ್ಯಾಂಡ್ ಅಂತ ಕರೀತಾರೆ. ಈ ಪ್ಯಾರೋಟಿಡ್ ಗ್ಲ್ಯಾಂಡ್ ಕ್ಯಾನ್ಸರು, ಪ್ಯಾರೋಟಿಡ್ ಗ್ಲ್ಯಾಂಡ್ ಗಂಟು ಯೂಶಲಿ ಇದು ಕೆನ್ನೆ ಮೇಲ್ಗಡೆ ಗಂಟು ಥರ ಕಾಣಿಸುತ್ತೆ. ಈ ಥರ ಕ್ಯಾನ್ಸರ್ಸಲ್ಲಿ ಇಲ್ಲ ಡಯಾಗ್ನೋಸ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಎದುರುಗಡೆ ಪೇಷಂಟ್ ಕಿವಿ ಮುಂದೆಗಡೆ ಕೆನ್ನೆ ಮೇಲೆ ಇಲ್ಲಿ ಗಂಟು ಯೂಶಲಿ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಅಡ್ವಾನ್ಸ್ ಸ್ಟೇಜ್ ಆದಾಗ ಮುಖದಲ್ಲಿ ಸಪ್ಲೈ ಮಾಡೋ ನರ, ಫೇಶಿಯಲ್ ನರ್ವ್ ಅಂತ ಕರೀತಾರೆ, ಆ ನರ ಇನ್ಫಿಲ್ಟ್ರೇಟ್ ಆದರೆ ಯೂಶಲಿ ಇದು ಇನ್ಫಿಲ್ಟ್ರೇಟ್ ಆಗೋದು ಅಂದರೆ ನರದೊಳಗೆ ಹೋಗೋದು ಇದು ಯೂಶಲಿ ಲೇಟ್ ಸ್ಟೇಜಲ್ಲಿ ಗೊತ್ತಾಗುತ್ತೆ. ನರ ಇನ್ಫಿಲ್ಟ್ರೇಟ್ ಆದರೆ ಮುಖದಲ್ಲಿ ನಕ್ಕದಾಗ ಕಣ್ಣು ಮುಚ್ಚಕ್ಕಾಗದೇ ಇರೋದು, ಈ ಬಾಯಲ್ಲಿ ಏನು ಮಾತಾಡ್ಬೇಕಾದ್ರೆ ಎಂಜಲು ಒಂದು ಕಡೆ ತುಂಬಿಕೊಳ್ಳೋದು, ಈ ಥರ ಎಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಈ ಥರ ಕ್ಯಾನ್ಸರ್ಸಲ್ಲಿ ಕೆಲವು ಕ್ಯಾನ್ಸರ್ಸ್ ಕಿವಿ ಹಿಂದೆಗಡೆ, ಕಿವಿ ಮುಂಭಾಗದಲ್ಲೂ ಹೋಗೋ ಸಾಧ್ಯತೆಗಳಿರುತ್ತೆ. ಈ ಥರ ಆಯಿತು ಅಂದರೆ ಕಿವಿ ಕೇಳಿಸೋದಕ್ಕೂ ಕಿವಿ ನೋವು ಬರೋದು, ಇದು ಎಲ್ಲ ಸಾಧ್ಯತೆಗಳಿರುತ್ತೆ. ಓರಲ್ ಕ್ಯಾನ್ಸರ್ಸ್ ಲ್ಯಾರಿಂಗ್ಸ್ ಕ್ಯಾನ್ಸರ್ಸ್ ಥರನೇ ಇದಕ್ಕೂ ಯಾವ ಥರ ಕ್ಯಾನ್ಸರ್ ಅಂತ ನೋಡೋದಕ್ಕೆ ಫಸ್ಟು ಟೆಸ್ಟ್ ಮಾಡಬೇಕಾಗುತ್ತೆ, ಬಯೋಪ್ಸಿ ಮಾಡಬೇಕಾಗುತ್ತೆ. ಇದರಲ್ಲಿ ಬಯೋಪ್ಸಿ ಓಪನ್ ಬಯೋಪ್ಸಿ ಮಾಡೋದಿಲ್ಲ, ತೆಗೆದ್ಬಿಟ್ಟು ಬಯೋಪ್ಸಿ ಮಾಡಲ್ಲ. ಒಂದು ನೀಡಲ್ನ ಆ ಗಂಟೊಳಗಡೆ ಪಾಸ್ ಮಾಡಿಬಿಟ್ಟು ಆ ಗಂಟಿಂದ ಒಂದು ಚಿಕ್ಕದು ಪಾರ್ಟ್ ತೆಗೆದ್ಬಿಟ್ಟು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡ್ತಾರೆ. ಅದರಲ್ಲಿ ಯಾವ ಥರ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಓಪನ್ ಬಯೋಪ್ಸಿ ಮಾಡೋದು ಕೆಲವು ವಿಶೇಷವಾಗಿರೋ ಜಾಗದಲ್ಲಿ ಮಾತ್ರ, ಬಟ್ ಇದರಲ್ಲಿ ಯೂಶಲಿ FNAC ಅಂತ ಕರೀತಾರೆ. ಈ ಥರ ಕ್ಯಾನ್ಸರ್ನ ಎಷ್ಟು ಒಳಗಡೆ ಹೋಗಿದೆ ಅಂತ ನೋಡೋದಕ್ಕೆ MRI ಸ್ಕ್ಯಾನ್ ಮತ್ತು CT ಸ್ಕ್ಯಾನ್ ಮಾಡೋದು ಸಾಧ್ಯತೆಗಳಿರುತ್ತೆ. ಇದರಲ್ಲಿ ಟ್ರೀಟ್ಮೆಂಟ್ ಅಗೇನ್ ಓರಲ್ ಕ್ಯಾನ್ಸರ್ ಲ್ಯಾರಿಂಗ್ಸ್ ಕ್ಯಾನ್ಸರ್ ಥರ ಇದರಲ್ಲಿ ಟ್ರೀಟ್ಮೆಂಟು ಫಸ್ಟ್ ಸರ್ಜಿಕಲ್ ಆಗಿರುತ್ತೆ. ಸರ್ಜರಿ ಆದಮೇಲಿಂದ ರೇಡಿಯೇಷನ್ ಕೊಡೋ ಸಾಧ್ಯತೆಗಳಿರುತ್ತೆ. ಲ್ಯಾರಿಂಗ್ಸ್ ಕ್ಯಾನ್ಸರಲ್ಲಿ ಇನ್ನೊಂದು ವಿಧ ಇದೆ. ಲ್ಯಾರಿಂಗ್ಸ್ ಕ್ಯಾನ್ಸರಲ್ಲಿ ಯೂಶಲಿ ವಾಯ್ಸ್ ಪ್ರಿಸರ್ವಿಂಗ್ ಸ್ಟ್ರಾಟಜೀಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಯೂಶಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ಸ್ಗೆ ಡೈರೆಕ್ಟಾಗಿ ರೇಡಿಯೇಷನಿಂದ ಟ್ರೀಟ್ಮೆಂಟ್ ಆಗುತ್ತೆ. ಸ್ಟೇಜ್ 3 ಸ್ಟೇಜ್ 4 ಲ್ಯಾರಿಂಜಿಯಲ್ ಕ್ಯಾನ್ಸರ್ಸ್ ಓರಲ್ ಕ್ಯಾನ್ಸರ್ ಥರ ಸರ್ಜರಿಯಿಂದ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸರ್ಜರಿಯಿಂದ ಟ್ರೀಟ್ಮೆಂಟ್ ಆದಮೇಲಿಂದ ಆ ಥರ ಪೇಷಂಟ್ಸ್ಗೂ ರೇಡಿಯೇಷನ್ ಕೊಡಬೇಕಾಗಿ ಬರುತ್ತೆ. ನೆಕ್ಸ್ಟು ಪ್ಯಾರಾನೇಸಲ್ ಸೈನಸ್ ಕ್ಯಾನ್ಸರ್ ಅಂತ ಕರೀತಾರೆ. ಮೂಗಿನ ಪಕ್ಕದಲ್ಲಿರೋ ಸೈನಸ್ಸಿಂದ ಕ್ಯಾನ್ಸರ್. ಈ ಥರ ಕ್ಯಾನ್ಸರ್ಸಲ್ಲಿ ಯೂಶಲಿ ಮೂಗಿಂದ ಪೇಷಂಟ್ಸ್ಗೆ ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗೋದು, ಮೂಗಿಂದ ರಕ್ತ ಬರೋದು, ಮೂಗು ಕಟ್ಟದಾಗೋದು, ಮೂಗಿಂದ ಹೊಕ್ಕು ಜಾಸ್ತಿ ಬರೋದು, ಒಂದು ಕಡೆ ಉಸಿರಾಡೋಕ್ಕಾಗದೇ ಇರೋದು, ಕಿವಿ ನೋವು ಬರೋದು, ಗಂಟಲು ನೋವು ಬರೋದು, ಈ ಥರ ಎಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಕೆಲವು ಪೇಷಂಟ್ಸಲ್ಲಿ ಕತ್ತಲ್ಲಿ ಗಂಟು ಕಾಣಿಸುತ್ತೆ. ಈ ಥರ ಪೇಷಂಟ್ಸಲ್ಲಿ ಈ ಥರ ಪೇಷಂಟ್ಸ್ ಇದ್ದಾಗ ಫಸ್ಟು ಎಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದ್ರ ಪ್ರಕಾರ ಹೆಡ್ ಆ್ಯಂಡ್ ನೆಕ್ಕಲ್ಲಿ ಫಸ್ಟು ಬಯೋಪ್ಸಿ ಮಾಡಬೇಕಾಗತ್ತೆ, ಯಾವ ಥರ ಕ್ಯಾನ್ಸರ್ ಅಂತ ನೋಡಲಿಕ್ಕೆ. ಇದಾದಮೇಲಿಂದ ಒಳಗಡೆ ಎಷ್ಟು ಹೋಗಿದೆ ಅಂತ ನೋಡೋದಕ್ಕೆ. ಇದರಲ್ಲಿ ಬಯೋಪ್ಸಿ ಅಂತ ಹೇಳಿದ್ರೆ ಮೂಗಲ್ಲಿ ಒಂದು ಚಿಕ್ಕದು ಎಂಡೋಸ್ಕೋಪ್ ಪಾಸ್ ಮಾಡ್ತಾರೆ. ಆ ಮೂಗೊಳಗಡೆಯಿಂದ ಒಳಗಡೆ ಎಷ್ಟು ಹರಡಿದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದೇ ಟೈಮಲ್ಲಿ ಚಿಕ್ಕದಾಗಿ ಒಂದು ಇಂಜೆಕ್ಷನ್ ಕೊಟ್ಟು ಅಲ್ಲಿಂದ ಒಂದು ಬಯೋಪ್ಸಿ ತೆಗಿಬೇಕಾಗತ್ತೆ. ಆ ಬಯೋಪ್ಸಿ ತೆಗೆದಾದ್ಮೇಲಿಂದ ನಮ್ಗೆ ಗೊತ್ತಾಗುತ್ತೆ ಒಳಗಡೆ ಯಾವ ಥರ ಕ್ಯಾನ್ಸರ್ ಇದೆ ಅಂತ ಹೇಳೋದು. ಅದ್ರ ಜೊತೆಗೆ CT ಸ್ಕ್ಯಾನ್ ಮಾಡಬೇಕಾಗುತ್ತೆ. CT ಸ್ಕ್ಯಾನ್ ಮಾಡಿದಾಗ ಈ ಮೂಗಲ್ಲಿರೋ ಕ್ಯಾನ್ಸರು ಯೂಶಲಿ ಮೂಗಿನ ಪಕ್ಕ ಪ್ಯಾರಾನೇಸಲ್ ಸೈನಸ್ ಅಂತ ಕರೀತಾರೆ. ಆ ಪ್ಯಾರಾನೇಸಲ್ ಸೈನಸ್ ಒಳಗೆ ಹೋಗಿದೆಯಾ, ಮೂಗಿನ ಮೇಲ್ಗಡೆ ಬ್ರೈನಿನ ಪಾರ್ಟ್ ಬರುತ್ತೆ, ಆ ಬ್ರೈನ್ ಒಳಗಡೆ ಹೋಗಿದೆಯಾ, ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು
ಕಣ್ಣಿನ ಪಕ್ಕ ಇರುತ್ತೆ ಅದು. ಸೊ ಕಣ್ಣೊಳಗಡೆ ಹೋಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮಗೆ CT ಸ್ಕ್ಯಾನ್ MRI ಸ್ಕ್ಯಾನ್ ಮಾಡಿದಾಗ ನಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಥರ ಕ್ಯಾನ್ಸರ್ಸ್ಗೂ ಟ್ರೀಟ್ಮೆಂಟು ಫಸ್ಟು ಈ ಥರ ಕ್ಯಾನ್ಸರ್ಸ್ನ ತುಂಬ ಚೆನ್ನಾಗಿ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಯಾಕಂದರೆ ಈ ಥರ ಕ್ಯಾನ್ಸರ್ಸು ಕಣ್ಣೊಳಗಡೆ ಹೋಗಿತ್ತು ಅಂತ ಹೇಳಿದ್ರೆ ಕಣ್ಣು ಉಳಿಸ್ಬೋದೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಗತ್ತೆ. ಬ್ರೈನ್ ಹತ್ರ ಹೋಗಿತ್ತು ಅಂತ ಹೇಳಿದ್ರೆ ಬ್ರೈನ್ ಹೊರಗಡೆ ಕವರಿಂಗ್ ಅಂದರೆ ಡ್ಯೂರಾ ಅಂತ ಕರೀತಾರೆ, ಅದು ಇನ್ವಾಲ್ವ್ ಆಗಿದೆಯಾ ಇಲ್ವಾ ನೋಡಬೇಕಾಗತ್ತೆ. ಬ್ರೈನ್ ಪೂರ್ತಿ ಒಳಗಡೆ ಹೋಗಿದೆಯಾ ಇಲ್ವಾ ಅಂತ ನೋಡಬೇಕಾಗತ್ತೆ. ಆಮೇಲಿಂದ ಮೂಳೆಯ ಒಳಗೆ ಇನ್ವಾಲ್ವ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಬೇಕಾಗತ್ತೆ. ಅಗೇನ್ ಬೇರೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಪ್ರಕಾರ ಈ ಥರ ಕ್ಯಾನ್ಸರ್ಸ್ಗೂ ಟ್ರೀಟ್ಮೆಂಟ್ ಫಸ್ಟ್ ಲೈನ್ ಸರ್ಜರಿನೇ ಇರುತ್ತೆ. ಈ ಥರದ್ರಲ್ಲಿ ತುಂಬ ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್ ಎಲ್ಲಿ ನಮಗೆ ಕಂಪ್ಲೀಟಾಗಿ ಕ್ಯಾನ್ಸರ್ ತೆಗಿಯೋಕ್ಕಾಗಲ್ವೋ ಆ ಥರ ಪೇಷಂಟ್ಸ್ಗೆ ಅಪ್ ಫ್ರಂಟ್ ರೇಡಿಯೇಷನ್ ಥೆರಪಿ ಅಲಾಂಗ್ ವಿತ್ ಕೀಮೋಥೆರಪಿ ಕೊಡಬೇಕಾಗತ್ತೆ. ಮುಂದಿನ ಕ್ಯಾನ್ಸರು ನೇಸೋಫ್ಯಾರಿಂಗ್ಸ್ ಅಂದರೆ ಮೂಗು ಹಿಂದೆಗಡೆ ಪಾರ್ಟನ್ನು ನೇಸೋಫ್ಯಾರಿಂಗ್ಸ್ ಅಂತ ಕರೀತಾರೆ. ನೇಸೋಫ್ಯಾರಿಂಗ್ಸ್ ಕ್ಯಾನ್ಸರಲ್ಲಿ ಯೂಶಲಿ ಪೇಷಂಟ್ಸ್ಗೆ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗೋದು ಪಾಸಿಬಿಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಥರ ಕ್ಯಾನ್ಸರ್ಸಲ್ಲಿ ಪೇಷಂಟ್ಸ್ ಮೂಗು ಕಟ್ಟೋದು, ಮೂಗಿಂದ ರಕ್ತ ಬರೋದು, ಕಿವಿ ನೋವು ಬರೋದು, ಕಿವಿ ಸೋರೋದು, ಆಮೇಲಿಂದ ಕಣ್ಣು ಮಂಜಾಗೋದು, ಆಮೇಲಿಂದ ಕತ್ತು ನೋವು ಬರೋದು, ಕಟ್ಟಲ್ಲಿ ಗಡ್ಡೆ ಥರ ಆಗೋದು, ಇದು ಯೂಶಲಿ ಮುಂಚಿನ ಲಕ್ಷಣಗಳಿರುತ್ತೆ. ಯೂಶಲಿ ಈ ಥರ ಕ್ಯಾನ್ಸರ್ಸು ನಮ್ಮ ಸ್ಟೇಟಲ್ಲಿ ಆಗೋದು ಪಾಸಿಬಿಲಿಟೀಸ್ ಕಮ್ಮಿ ಇದೆ. ಇದು ಯೂಶಲಿ ಚೈನಾ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಈ ಥರ ಬಂದಾಗ ಕ್ಯಾನ್ಸರ್ಸು ಫಸ್ಟ್ ಬಯಾಪ್ಸಿ ತೊಗೋಬೇಕಾಗತ್ತೆ. ಬಯಾಪ್ಸಿ ತೊಗೊಂಡಾಗ ಯಾವುದರಿಂದ ಆಗಿರೋದು ಕ್ಯಾನ್ಸರ್ಸ್, ಯಾವ ಥರ ಕ್ಯಾನ್ಸರ್ಸ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಯೂಶಲಿ ನೇಸೋಫ್ಯಾರಿಂಗ್ಸ್ ಕ್ಯಾನ್ಸರ್ಸ್ ಎಬ್ಸ್ಟೀನ್ ಬಾರ್ ವೈರಸ್ ಅಂತ ಕರೀತಾರೆ, EBV ವೈರಸ್ ಅಂತ. EBV ವೈರಸ್ಸಿಂದ ಅದು ಕಾಸ್ ಆಗುತ್ತೆ. ಅದಕ್ಕೆ ಕೆಲವುದು ಮಾಲಿಕ್ಯುಲರ್ ಟೆಸ್ಟಿಂಗ್ಸು ಮಾಡಬೇಕಾಗುತ್ತೆ. EBV DNA ಟೆಸ್ಟಿಂಗ್ ಅಂತ ಹೇಳ್ಬಿಟ್ಟು ಬ್ಲಡ್ಡಲ್ಲಿ ಟೆಸ್ಟ್ ಮಾಡಿ ನೋಡ್ತಾರೆ. ಬಯಾಪ್ಸಿನಲ್ಲಿ ಸ್ಪೆಷಲಾಗಿ ಪೆಥಾಲಜಿನಲ್ಲಿ ಸ್ಟೈನ್ ಮಾಡಿ ನೋಡ್ತಾರೆ, ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತ. EBV IHC EBV DNA ಟೆಸ್ಟಿಂಗ್ ಮಾಡಿ ನೋಡ್ತಾರೆ. ಇದಾದಮೇಲಿಂದ ನೆಕ್ಸ್ಟು ಒಳಗಡೆ ಎಷ್ಟು ಹೋಗಿದೆ ಅಂತ ನೋಡೋದಕ್ಕೆ ಅಗೇನ್ CT ಸ್ಕ್ಯಾನ್, MRI, ಕೆಲವು ಸತಿ ಕತ್ತಲ್ಲಿ ದೊಡ್ಡ ಗಡ್ಡೆ ಇದ್ದಾಗ PET ಸ್ಕ್ಯಾನು ಮಾಡೋದು ನೆಸೆಸರಿ ಬರುತ್ತೆ. ಯೂಶಲಿ ಈ ಥರ ಕ್ಯಾನ್ಸರ್ಸ್, ನೇಸೋಫ್ಯಾರಿಂಗ್ಸ್ ಕ್ಯಾನ್ಸರ್ಸ್ ಸರ್ಜರಿ ಇಲ್ಲದೇ ಟ್ರೀಟ್ಮೆಂಟ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಮೂಗು ಹಿಂದೆಗಡೆ ಸರ್ಜರಿ ಮಾಡಬೇಕು ಅಂದರೆ ಮುಂದೆಗಡೆ ಇರೋ ಮುಖದ್ದು ಅರ್ಧ ಪಾರ್ಟನ್ನು ತೆಗೆದು ಒಳಗಡೆ ಹೋಗಬೇಕಾಗತ್ತೆ. ಯೂಶಲಿ ಸರ್ಜರಿ ಇದರಲ್ಲಿ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇರೋದಿಲ್ಲ. ಈ ಥರ ಕ್ಯಾನ್ಸರ್ಸಲ್ಲಿ ರೇಡಿಯೇಷನ್ ಮತ್ತು ಕೀಮೋಥೆರಪಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದಾಗುತ್ತೆ. ಸರ್ಜರಿ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಅಕಸ್ಮಾತ್ ರೇಡಿಯೇಷನ್ ಕೊಟ್ಟಾಗಿ ಸೆಕೆಂಡ್ ಟೈಮ್ ವಾಪಸ್ ಬಂದಾಗ ಚಿಕ್ಕದಾಗಿದ್ದರೆ ಮಾತ್ರ ಸರ್ಜರಿ ಮಾಡೋ ಸಾಧ್ಯತೆಗಳು ನೇಸೋಫ್ಯಾರಿಂಗ್ಸಲ್ಲಿರುತ್ತೆ. ನಾನು ಇಷ್ಟೆಲ್ಲ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಬಗ್ಗೆ ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಇಲ್ಲ ಇನ್ನೂ ನಿಮಗೆ ಫರ್ದರ್ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ನಮ್ಮನ್ನು ಮೀಟ್ ಮಾಡ್ಬೋದು. ಧನ್ಯವಾದ.